ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಧರ್ಮಸ್ಯ ತದಾತ್ಮಾನ್ಯಹಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮಸ್ತೆ. ನಮಗೆಲ್ಲ ಮಹಾಭಾರತ ಯುದ್ಧದ ಬಗ್ಗೆ ಗೊತ್ತು. ಇದು ಪಾಂಡವರು ಹಾಗೂ ಕೌರವರ ಮಧ್ಯದಲ್ಲಿ ನಡೆದಿರ್ತಕ್ಕಂತಹ ಮಹಾಯುದ್ಧ. ಈ ಯುದ್ಧದಲ್ಲಿ ಯೋಧರು ತಮ್ಮ ರಥಗಳ ಮೇಲೆ ಕೆಲವೊಂದು ಧ್ವಜಗಳನ್ನ ಬಳಸುತ್ತಿದ್ದರು. ಆ ಧ್ವಜಗಳ ಮೇಲೆ ಯಾವ ರೀತಿಯ ಚಿಹ್ನೆಗಳನ್ನ ಬಳಸುತ್ತಿದ್ದರು, ಆ ಚಿಹ್ನೆಯ ಅರ್ಥ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಪಾಂಡವರು ಯಾವ ರೀತಿಯ ಚಿಹ್ನೆಗಳನ್ನ ತಮ್ಮ ಧ್ವಜದ ಮೇಲೆ ಬಳಸುತ್ತಿದ್ದರು ಎಂದು ತಿಳಿಯೋಣ. ಮೊದಲನೇದಾಗಿ ಯುಧಿಷ್ಠರ, ಅವರಿಗೆ ಇನ್ನೊಂದು ಹೆಸರು ಧರ್ಮರಾಯ. ಇವರು ತಮ್ಮ ಧ್ವಜದ ಮೇಲೆ ಹೊಳೆಯುತ್ತಿರುವ ಚಿನ್ನದ ಚಂದ್ರದ ಸಂಕೇತವನ್ನ ಬಳಸುತ್ತಿದ್ದರು. ಇದರ ಅರ್ಥ ಇವರು ಚಂದ್ರ ವಂಶದ ವಂಶಸ್ಥ ಎಂಬ ಸಂಕೇತವಾಗಿದೆ. ಎರಡನೆಯವರು ಭೀಮ. ಇವರು ತಮ್ಮ ಧ್ವಜದ ಮೇಲೆ ಬೆಳ್ಳಿ ಸಿಂಹದ ಸಂಕೇತವನ್ನ ಬಳಸುತ್ತಿದ್ದರು. ಇದರ ಅರ್ಥ ಅಪಾರ ಶಕ್ತಿ, ಶೌರ್ಯ ಮತ್ತು ಉಗ್ರ ಸ್ವಭಾವವನ್ನ ಪ್ರತಿನಿಧಿಸುತ್ತದೆ. ಮೂರನೆಯವರು ಅರ್ಜುನ. ಇವರು ತಮ್ಮ ಧ್ವಜದ ಮೇಲೆ ಹನುಮಾನ್ ಅಂದರೆ ಹನುಮಂತನ ಚಿತ್ರವನ್ನ ಸಂಕೇತವಾಗಿ ಬಳಸುತ್ತಿದ್ದರು. ಇದರ ಅರ್ಥ ಶಕ್ತಿ ಮತ್ತು ಭಕ್ತಿಗೆ ಹೆಸರುವಾಸಿಯಾಗಿರತಕ್ಕಂಥ ವಾನರ ದೇವರ ಚಿತ್ರವನ್ನ ಒಳಗೊಂಡಿತ್ತು. ಇದು ಖಚಿತವಾದ ಗೆಲುವು ಮತ್ತು ದೈವಿಕ ರಕ್ಷಣೆಯನ್ನ ಸೂಚಿಸುತ್ತದೆ. ಇನ್ನು ನಕುಲ ಮತ್ತು ಸಹದೇವ. ನಕುಲ ಇವರು ತಮ್ಮ ಧ್ವಜದ ಮೇಲೆ ಕೆಂಪು ಚಿಗುರೆಯ ಸಂಕೇತವನ್ನ ಬಳಸುತ್ತಿದ್ದರು. ಇದರ ಅರ್ಥ ಚಿನ್ನದ ಬೆನ್ನನ್ನು ಹೊಂದಿರುವ 8 ಕಾಲಿನ ಜೀವಿ. ಇದು ಭಯಾನಕ ಉಪಸ್ಥಿತಿಗೆ ಕಾರಣವಾಗಿದೆ. ಇನ್ನು ಸಹದೇವ, ಇವರು ತಮ್ಮ ಧ್ವಜದ ಮೇಲೆ ಬೆಳ್ಳಿ ಹಂಸದ ಚಿತ್ರವನ್ನ ಸಂಕೇತವಾಗಿ ಬಳಸುತ್ತಿದ್ದರು. ಇದು ಶ್ರೇಷ್ಠ ಬುದ್ಧಿ, ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನ ಸೂಚಿಸುತ್ತದೆ. ಇನ್ನು ಕರ್ಣ, ಇವರು ತಮ್ಮ ಧ್ವಜದ ಮೇಲೆ ಶಂಖದ ಸಂಕೇತವನ್ನ ಬಳಸುತ್ತಿದ್ದರು. ಕೆಲವೊಂದು ಕಡೆ ಕರ್ಣನ ಧ್ವಜವು ಸೂರ್ಯ ಚಿಹ್ನೆಯನ್ನು ಹೊಂದಿತ್ತು ಎಂಬ ಅಭಿಪ್ರಾಯವೂ ಇದೆ. ಇನ್ನು ಅಭಿಮನ್ಯು, ಇವರು ತಮ್ಮ ಧ್ವಜದ ಮೇಲೆ ಚಿನ್ನದ ನವಿಲು ಈ ಸಂಕೇತವನ್ನ ಬಳಸುತ್ತಿದ್ದರು. ಕೌರವರು ಕೂಡ ತಮ್ಮ ಧ್ವಜದ ಮೇಲೆ ಕೆಲವೊಂದು ಸಂಕೇತಗಳನ್ನ ಚಿಹ್ನೆಗಳನ್ನ ಬಳಸುತ್ತಿದ್ದರು. ಅದನ್ನ ತಿಳಿದುಕೊಳ್ಳೋಣ. ಭೀಷ್ಮ ಪಿತಾಮಹ, ಇವರು ತಮ್ಮ ಧ್ವಜದ ಮೇಲೆ 5 ನಕ್ಷತ್ರಗಳ ತಾಳೆ ಮರ ಇದನ್ನ ಸಂಕೇತವಾಗಿ ಬಳಸುತ್ತಿದ್ದರು. ಇದರ ಅರ್ಥ ಅಪಾರ ಜ್ಞಾನ, ಅಚಲ ಸಂಕಲ್ಪದ ಸಂಕೇತವನ್ನ ಸೂಚಿಸುತ್ತದೆ. ಇನ್ನು ಅಶ್ವತ್ಥಾಮ, ಇವರು ತಮ್ಮ ಧ್ವಜದ ಮೇಲೆ ಚಿನ್ನದ ಕಿರಣಗಳೊಂದಿಗೆ ಇರುವ ಸಿಂಹದ ಸಂಕೇತವನ್ನು ಬಳಸುತ್ತಿದ್ದರು. ಇದು ಶಕ್ತಿಯ ಸ್ವರೂಪವಾಗಿದೆ. ಇನ್ನು ಘಟೋತ್ಕಚ, ಇವರು ತಮ್ಮ ಧ್ವಜದ ಮೇಲೆ ರಣಹದ್ದಿನ ಸಂಕೇತವನ್ನ ಬಳಸುತ್ತಿದ್ದರು. ಇದು ದೂರದೃಷ್ಟಿಯ ಸಂಕೇತವನ್ನ ಸೂಚಿಸುತ್ತದೆ. ದುರ್ಯೋಧನ, ಇವರು ತಮ್ಮ ಧ್ವಜದ ಮೇಲೆ ಹಾವು ಈ ಸಂಕೇತವನ್ನ ಬಳಸುತ್ತಿದ್ದರು. ಕೆಲವೊಂದು ಕಡೆ ಆನೆಯ ಸಂಕೇತವನ್ನು ಬಳಸುತ್ತಿದ್ದರು ಎಂದು ಉಲ್ಲೇಖಿಸಲಾಗಿದೆ. ಇದರ ಸಂಕೇತವಾಗಿ ಹಸ್ತಿನಾಪುರದ ರಾಜಮನೆತನದ ಶಕ್ತಿಯನ್ನ ಪ್ರತಿನಿಧಿಸುವ ಸಲುವಾಗಿ ಈ ರೀತಿಯಾಗಿರ್ತಕ್ಕಂಥ ಹಾವಿನ ಸಂಕೇತ ಅಥವಾ ಆನೆಯ ಸಂಕೇತವನ್ನ ಬಳಸುತ್ತಿದ್ದರು. ಇನ್ನು ದ್ರೋಣ, ಇವರು ಕಳಶ ತುಂಬಿದ ನೀರು ಈ ರೀತಿಯಾಗಿರ್ತಕ್ಕಂಥ ಸಂಕೇತವನ್ನ ಬಳಸುತ್ತಿದ್ದರು. ಇದರ ಅರ್ಥ ಮಡಕೆಯಿಂದ ಪಡೆದ ಜನನದ ಬಗ್ಗೆ ಸೂಚಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯ ಧ್ವಜದ ಮೇಲೆ ಯಾವ ರೀತಿಯ ಚಿಹ್ನೆಗಳನ್ನ ನಮ್ಮ ಮಹಾಭಾರತದಲ್ಲಿ ಬಳಸುತ್ತಿದ್ದರು ಎಂದು. ಜ್ಞಾನಿಗಳಾಗಿರ್ತಕ್ಕಂಥ ನೀವು ಈ ವಿಷಯವನ್ನ ಇನ್ನು ಕೆಲವೊಂದು ಜ್ಞಾನಿಗಳಿಗೆ ತಿಳಿಪಡಿಸಿ. ನಮಸ್ತೆ.